ಸ್ಟಿಚಿಂಗ್ ಮಾಡೋ ದಾರಗಳಿಂದ ಹಿಡಿದು ಸ್ಯಾರಿಗಳ ತನಕ ಎಲ್ಲಾನು ಇಲ್ಲಿ ಕೆ ಜಿ ಲೆಕ್ಕದಲ್ಲೇ ಸಿಗುತ್ತೆ ಅಂತಂದರೆ ನಂಬ್ತೀರಾ ನೀವು? ಹೌದು, ನೀವು ಕೇಳಿಸ್ಕೊಂಡಿದ್ದು ನಿಜಾನೇ. ಇಲ್ಲಿ ಎಲ್ಲಾನು ಕೂಡ ಕೆ ಜಿ ಲೆಕ್ಕದಲ್ಲೇ ಸಿಗುತ್ತೆ. ಅಂಥ ಪ್ಲೇಸ್ ಯಾವುದಪ್ಪ ಅಂತಂದರೆ ಅದೇ ಶ್ರೀರಾಮ್ಪುರ ಚಿಂದಿ ಮಾರ್ಕೆಟ್. ಇವತ್ತು ನಾನು ಶ್ರೀರಾಮ್ಪುರ ಚಿಂದಿ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ಶಾಪಿಂಗ್ ಹೆಂಗೆ ಅನಿಸ್ತು ಅಂತ ಅಂದ್ಬಿಟ್ಟು. ನಾನು ಇಲ್ಲಿಗೆ ಇದು 2ನೇ ಸಲ ಬರ್ತಾ ಇರೋದು. ಮೊದಲನೇ ಸಲ ಅಂತಂದರೆ 8 ತಿಂಗಳಿಂದ ಬಂದಿದೆ. ಅವಾಗಲೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ನನ್ನ ಚಾನಲಲ್ಲಿ ಹೈಯೆಸ್ಟ್ ವ್ಯೂಸ್ ಇರೋದು ಅಂತಂದರೆ ಇದೇ ಚಿಂದಿ ಮಾರ್ಕೆಟ್ ಶಾಪಿಂಗ್ ವಿಡಿಯೋಗೇನೆ. ಇಲ್ಲಿ ತುಂಬ ಕಮ್ಮಿ ಜನ ಅನಿಸುತ್ತೆ ಶಾಪಿಂಗ್ಗೆ ಬಂದು ಅಂದರೆ ಎಕ್ಸ್ಪ್ಲೋರ್ ಮಾಡಿ ವಿಡಿಯೋನ ಹಾಕಿರೋರು. ಯಾಕೆ ಅಂದರೆ ನಾನು ಸರ್ಚ್ ಮಾಡಿದಾಗ ನನಗೆ ತುಂಬ ಕಮ್ಮಿ ವಿಡಿಯೋಗಳು ಸಿಕ್ಕಿದೆ. ಇವಾಗ ಸರ್ಚ್ ಮಾಡಿದಾಗ ನಂದು ಒಂದು ವಿಡಿಯೋ ಸರ್ಚಿಂಗಲ್ಲಿ ಸಿಗುತ್ತೆ. ಚಿಂದಿ ಮಾರ್ಕೆಟ್ ಅಂತ ಹಾಕಿದ ತಕ್ಷಣ ನನ್ನ ವಿಡಿಯೋ ಬರುತ್ತೆ ಅನ್ನೋದು ನನಗೆ ನಿಜವಾಗ್ಲೂ ಖುಷಿ ಇದೆ. ಇನ್ನು ಈ ಮಾರ್ಕೆಟಲ್ಲಿ ನಿಮಗೆ ಏನು ತಗೊಂಡ್ರು ಕೂಡ ಕೆ ಜಿ ಲೆಕ್ಕದಲ್ಲೇ ಕೊಡ್ತಾರೆ. ಇಲ್ಲಿ ಏನು ಬಟ್ಟೆಗಳು ಕಾಣಿಸ್ತಾ ಇದೆ ಅಲ್ಲ, ಇದೆಲ್ಲ ಕೂಡ ನಿಮಗೆ ಕೆ ಜಿ ಲೆಕ್ಕದಲ್ಲೇ ಸಿಗೋದು. ಆ ಬಟ್ಟೆ ತುಂಬ ಸಾಫ್ಟ್ ಆಗಿದೆ ಅಲ್ಲ, ಅದು ಕೂಡ ನಿಮಗೆ ಕೆ ಜಿ ಲೆಕ್ಕದಲ್ಲೇ ಸಿಗುತ್ತೆ. ಬ್ಲ್ಯಾಂಕೆಟ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು ಅದನ್ನು. ಇನ್ನು ನಾನು ತಮ್ನೇಲಲ್ಲಿ ಹೇಳ್ದಂಗೆ ತಮ್ನೇಲಲ್ಲಿ 2 ರೂಪೀಸಿಂದ ಸ್ಟಾರ್ಟು ಅಂತ ಹಾಕಿದ್ದೆ. ಅದು ಯಾಕೆ ಅಂತಂದರೆ ಯಾವುದು 2 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇಲ್ಲಿ ಥ್ರೆಡ್ಗಳು ಸಿಗುತ್ತೆ, ಬಟ್ಟೆಗಳು ಹೊಲಿಯೋದು ದಾರಗಳು. ಆ ದಾರಗಳು ನಿಮಗೆ ಒಂದು ಪೌಚಲ್ಲಿ ಒಂದು 50 ದಾರಗಳಿರುತ್ತೆ. ಅಂದರೆ ಒಂದು ಅರ್ಧ ಕೆಜಿ, ಅದು ಕೆಜಿ ಲೆಕ್ಕದಲ್ಲೇ ತೂಕ ಮಾಡಿ ಪೌಚ್ ಮಾಡಿ ಇಟ್ಟಿರ್ತಾರೆ. ಅದು 50 ದಾರ ಇರುತ್ತೆ. ಅಂದರೆ ಎಲ್ಲ ದಾರ ಒಂದೇ ಥರ ಇರಲ್ಲ, ಸ್ವಲ್ಪ ಸಣ್ಣ ಇರೋದು ದಪ್ಪ ಇರೋದು ಎಲ್ಲ ಮಿಕ್ಸ್ ಮಾಡಿ ಹಾಕಿರ್ತಾರೆ. ಯಾಕೆ ಅಂತಂದರೆ ಅದೆಲ್ಲನೂ ಗಾರ್ಮೆಂಟ್ಸಲ್ಲಿ ಯೂಸ್ ಮಾಡಿ ಕೊನೆಯಲ್ಲಿ ಉಳಿದಿರುತ್ತೆ ಅಲ್ಲ, ಆ ದಾರಗಳನ್ನ ಆ ಥರ ಮಿಕ್ಸ್ ಮಾಡಿ ಹಾಕಿರ್ತಾರೆ. ಆ ಪೌಚಲ್ಲಿ ಒಂದು ಪೌಚ್ ಏನಿರುತ್ತೆ ಅದು ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ, ನೋಡಿ ತೊಗೊಬೇಕಾಗತ್ತೆ ನೀವು. ಒಂದೊಂದು ಕಡೆ 100 ರೂಪಾಯಿ ಹೇಳ್ತಾರೆ ಒಂದು ಪೌಚು, ಒಂದೊಂದು ಕಡೆ 50 ರೂಪಾಯಿ ಹೇಳ್ತಾರೆ. 50 ರೂಪಾಯಿ ಲೆಕ್ಕ ಹಾಕೊಂಡ್ವಿ ಅಂದರೂ 50 ದಾರಕ್ಕೆ 1 ರೂಪಾಯಿ ಲೆಕ್ಕ ಬರುತ್ತೆ ಅಲ್ವಾ. ಹಾಗಾಗಿ ನಾನು 1 ರೂಪಾಯಿ ಅಂತ ಹೇಳಬೇಕು, 1 ರೂಪಾಯಿಂದ ಶುರು ಅಂತಲೇ ಹೇಳಬೇಕು ಅಲ್ಲಿ. ಆದರೂ ನಾನು 2 ರೂಪೀಸ್ ಅಂತ ಹಾಕಿದ್ದೀನಿ. ಆ ಥರ ಇರುತ್ತೆ ಇಲ್ಲಿ ಏನೋ ಐಟಮ್ಗಳು ಸಿಗೋದು ನಿಮಗೆ. ನೀವು ಏನಾದರೂ ಟೈಲರಿಂಗು ಮಾಡ್ತೀರಾ ಅಂತಂದರೆ ಅಥವಾ ಟೈಲರಿಂಗ್ ಕಲಿತಾ ಇದ್ದೀರಾ ಅಂತಂದರೆ ಬೊಟಿಕ್ ಏನಾದರೂ ಇಡ್ತೀರಾ ಅಂತಂದರೆ ನಿಮಗೆ ಫ್ರಮ್ ಸ್ಕ್ರ್ಯಾಚಿಂದ ನಿಮಗೆ ಎಲ್ಲನೂ ಕೂಡ ಇಲ್ಲಿ ಸಿಗೋದ್ರಿಂದ ನೀವು ಆರಾಮಾಗಿ ಬಂದು ಇಲ್ಲಿ ಶಾಪಿಂಗ್ ಮಾಡ್ಕೊಬೋದು. ಇಲ್ಲಿ ಏನು ಕಾಣಿಸ್ತಾ ಇದೆ ಬಟ್ಟೆಗಳೆಲ್ಲನೂ ತುಂಬ ಬಟ್ಟೆಗಳು ಲೆಹೆಂಗಾಗೆ ಯೂಸ್ ಆಗುವಂಥ ಬಟ್ಟೆಗಳು, ತುಂಬ ಡಿಸೈನರಿ ಬಟ್ಟೆಗಳಿದ್ದಾವೆ ಇಲ್ಲಿ, ವರ್ಕ್ ಮಾಡಿರೋವು ಚೆನ್ನಾಗಿರೋ ಡಿಸೈನ್ ಬಟ್ಟೆಗಳೆಲ್ಲ ಸಿಗುತ್ತೆ. ಮತ್ತು ಯಾಚೆ ಕಾಣ್ತಾ ಇರೋದೆಲ್ಲ ನಿಮಗೆ ತೂಕದ ಲೆಕ್ಕದಲ್ಲೇ ಕೊಡ್ತಾರೆ. ಅದು ಟಾನಲ್ಲಿ ಇರುತ್ತೆ. ಬೇಕಿದ್ರೆ ನಿಮಗೆ ಎಷ್ಟು ಮೀಟ್ರ್ ಬೇಕೋ ಅಷ್ಟು ಮೀಟ್ರ್ ಕಟ್ ಮಾಡಿಸ್ಕೊಂಡು ನೀವು ಅದನ್ನು ತೂಕ ಮಾಡಿನೇ ಕೊಡ್ತಾರೆ. ತೂಕ ಎಷ್ಟಿರುತ್ತೆ ಅಷ್ಟು, ಸ್ಟಾರ್ಟಿಂಗ್ 300, 350, 400, 450, 500, 550 ಈ ಥರ ಎಲ್ಲ ಇರುತ್ತೆ. ಅದು ಬಟ್ಟೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಇಲ್ಲಿ ಎಲ್ಲ ಏನು ಬಟ್ಟೆಗಳು ಕಾಣಿಸ್ತಾ ಇದೆ ಇದು ಗಂಡಸರುಗಳಿಗೆ ಶರ್ಟ್ಗಳಿಗೋಸ್ಕರ. ಅಲ್ಲಿ ಏನು ಆಚೆ ಎಲ್ಲ ನಮಗೆ ತೂಕದ ಲೆಕ್ಕದಲ್ಲಿ ಕೊಡ್ತಾರೆ ಅಲ್ಲ, ಅದೆಲ್ಲನೂ ಬಟ್ಟೆಗಳು ಗಂಡಸರು ಶರ್ಟ್ಗಳಿಗೂ ಯೂಸ್ ಮಾಡ್ಕೊಬೋದು. ಹೆಂಗಸರುಗಳಿಗೆ ಅಂದರೆ ಲೇಡೀಸ್ಗೆ ಟಾಪ್ಸ್ಗಳಾಗಿ ಚೂಡಿದಾರ್ ಟಾಪ್ಗಳಾಗಿ ಕೂಡ ಹೊಲ್ಕೊಬೋದು. 2 ಥರ ಯೂಸ್ ಆಗುತ್ತೆ. ಅದೇನಾದರೂ ದೊಡ್ಡ ದೊಡ್ಡ ಫ್ಲವರ್ಗಳಿರೋ ಥರ ಏನಾದರೂ ಸಿಕ್ತು ಅಂತಂದರೆ ಬಟ್ಟೆಗಳು ಅದನ್ನೆಲ್ಲ ಬ್ಲ್ಯಾಂಕೆಟ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು. ಅಂದರೆ ಬೆಡ್ಶೀಟ್ಗಳು ಬೆಡ್ ಸ್ಪ್ರೆಡ್ ಆಗಿ ಯೂಸ್ ಮಾಡ್ಕೊಬೋದು. ಆ ಥರ ಎಲ್ಲದಕ್ಕೂ ಯೂಸ್ ಆಗೋವಂಥ ಬಟ್ಟೆ, ಅಷ್ಟು ಥಿಕ್ನೆಸ್ ಇರುತ್ತೆ, ಅಷ್ಟು ಕ್ವಾಲಿಟಿ ಬಟ್ಟೆ ಸಿಗುತ್ತೆ ನಿಮಗೆ. ಮತ್ತು ನಿಮಗೆ ಬೇರೆ ಎಲ್ಲೂ ಸಿಗದೆ ಇರೋವಂಥ ಬಟ್ಟೆಗಳು, ನಿಮಗೆ ಆ ಥರ ಫ್ಯಾಬ್ರಿಕ್ಗಳ ಬಗ್ಗೆ ಏನಾದರೂ ಗೊತ್ತಿತ್ತು ಅಂತಂದರೆ, ಇಂಥ ಫ್ಯಾಬ್ರಿಕ್ ನಮಗೆ ಬೇಕಾಗಿತ್ತಪ್ಪ ಸಿಗ್ತಾ ಇಲ್ಲ ಅಂತ ಏನಾದರೂ ಅಂದರೆ ನೀವು ಚಿಂದಿ ಮಾರ್ಕೆಟ್ಗೆ ಆರಾಮಾಗಿ ಬರ್ಬೋದು. ನಿಮ್ಗೆ ಎಲ್ಲ ಥರ ಫ್ಯಾಬ್ರಿಕ್ ಕೂಡ ಇಲ್ಲಿ ಸಿಗುತ್ತೆ. ಇದು ಒಂದು ಫ್ಯಾಬ್ರಿಕ್ ಹಬ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಬೇರೆ ಕಡೆ ಎಲ್ಲ ಹುಡುಕಿದಾಗ ಅಂಥ ಬಟ್ಟೆಗಳು ಸಿಗೋದೇ ಇಲ್ಲ, ಅಂಥವೆಲ್ಲ ಇಲ್ಲಿದ್ದಾವೆ. ಕೆಲವೊಂದು ಸರಿ ನಾವು ಚಿಕ್ಕಪೇಟೆಯಲ್ಲೆಲ್ಲ ಕೇಳಿರ್ತೀವಿ, ಹುಡುಕಿರ್ತೀವಿ, ಅಲ್ಲೂ ಕೂಡ ಸಿಕ್ಕಿರಲ್ಲ ನಮಗೆ. ಅಂಥ ಬಟ್ಟೆಗಳೆಲ್ಲನೂ ಇಲ್ಲಿ ಸಿಗುತ್ತೆ. ನಿಮಗೆ ಫ್ಯಾಬ್ರಿಕ್ ನೇಮ್ಗಳೇನಾದರೂ ಗೊತ್ತಿತ್ತು ಅಂತಂದರೆ, ಈಗ ಇಲ್ಲೇನು ಕಾಣಿಸ್ತಾ ಇದೆ ಅಲ್ಲ ಆಚೆ ಎಲ್ಲನೂ ಈ ಥರ ಇಟ್ಟಿರೋದು ಎಲ್ಲನೂ ನಿಮಗೆ ಕೆ ಜಿ ಲೆಕ್ಕದಲ್ಲೇ ಸಿಗೋದು. ಆ ಥರದ್ದೇ ಎಲ್ಲ ಒಳಗಡೆ ಇಟ್ಟಿರೋದು ಕೂಡ ಮಡ್ಚಿಟ್ಟಿದ್ದಾರಲ್ಲ ಟಾನಲ್ಲಿ, ಅದು ಕೂಡ ಅಷ್ಟೇ ನಿಮಗೆ ಕೆ ಜಿ ಲೆಕ್ಕದಲ್ಲೇ ಸಿಗೋದು. ಇನ್ನು ಸ್ಯಾರಿಗಳು ಅಷ್ಟೇ ನಿಮಗೆ 100, 150 ರೂಪಾಯಿಯಿಂದ ಕೂಡ ಸ್ಯಾರಿಗಳು ಸ್ಟಾರ್ಟ್ ಆಗುತ್ತೆ, ಸ್ಯಾರಿಗಳು ಸಿಗುತ್ತೆ. ಮತ್ತು ನಿಮಗೆ ಸ್ಯಾರಿನ ನೀವೇ ಓನಾಗಿ ಏನಾದರೂ ಸ್ಯಾರಿ ಡಿಸೈನ್ ಮಾಡ್ಕೊತೀರಾ ಅಂತಂದರೆ ಪ್ಲೈನ್ ಸ್ಯಾರಿಗಳನ್ನ ತಗೊಂಡು ಡಿಸೈನ್ ಮಾಡ್ಕೊಳ್ಳೋ ಥರ ಇತ್ತು ಅಂತಂದರೆ ಆ ಥರ ಪೀಸ್ಗಳು ಕೂಡ ಸಿಗುತ್ತೆ ನಿಮಗೆ. ಟಾನಲ್ಲಿ ಇರುತ್ತೆ. ನಿಮಗೆ ಎಷ್ಟು ಮೀಟ್ರ್ ಬೇಕೋ ಅಷ್ಟು ಮೀಟ್ರ್ ಕೂಡ ಕಟ್ ಮಾಡಿಸ್ಕೊಬೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಲೆ ಈ ಥರ ಹಾಕಿರೋದೆಲ್ಲ ಕೂಡ ಪೀಸ್ಗಳೇ ಅವು. ಅದನ್ನು ನೀವು ಸ್ಯಾರಿಯಾಗಿ ಕೂಡ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಲೆಹೆಂಗಾ ಆಗಿ ಕೂಡ ನೀವು ಮಾಡ್ಕೊಬೋದು. ಇದೆಲ್ಲನೂ ಮೀಟ್ರ್ ಲೆಕ್ಕದಲ್ಲಿ ಕೊಡ್ತಾರೆ ನಿಮಗೆ. ಲೆಹೆಂಗಾ ಪೀಸ್ಗಳೇನಿದೆ ಅದು ತೂಕದ ಲೆಕ್ಕದಲ್ಲಿ ಕೊಡಲ್ಲ, ಮೀಟ್ರ್ ಲೆಕ್ಕದಲ್ಲಿ ಕೊಡ್ತಾರೆ. ಅದು ನೀವು ಎಷ್ಟು ಮೀಟ್ರ್ ಬೇಕೋ ಅಷ್ಟು ಮೀಟ್ರನ್ನ ಕಟ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬೋದು.
ನೋಡ್ಬೋದು. ತುಂಬ ಡಿಸೈನ್ ಮಾಡಿರೋ, ವರ್ಕ್ ಮಾಡಿರೋವು. ಈ ಬರೀ ಇವೇನು ಕಾಣಿಸಿದಾವೆ ಬಟ್ಟೆಗಳು, ಇವೆಲ್ಲನೂ ಬರೀ ಏನು ಲೆಹೆಂಗಾಗೋಸ್ಕರ ಮಾತ್ರ ಯೂಸ್ ಮಾಡಲ್ಲ. ಏನು ಜೆಂಟ್ಸ್ಗೆ ಮದುವೆಗಳಲ್ಲಿ ಅವರು ಶೇರ್ವಾನಿಗಳು ಹಾಕಿರ್ತಾರೆ ಗೊತ್ತಾ, ಅದನ್ನು ಕೂಡ ಅವರು ಈ ಥರ ಬಟ್ಟೆನಲ್ಲಿ ಡಿಸೈನ್ ಮಾಡಿ ಹಾಕಿಸ್ಕೋತಾರೆ. ಈ ಯಾರಾದರೂ ಇವಾಗ ನೀವು ಕಪಲ್ಸ್ ಅಂದರೆ ಮದುವೆ ಆಗೋ ಟೈಮಲ್ಲಿ ಅಥವಾ ರಿಸೆಪ್ಷನ್ಗಳಿಗೆಲ್ಲ ಏನಾದರೂ ನೀವು ಡಿಸೈನ್ ಮಾಡಿಸ್ಕೊಬೇಕು, ಇಬ್ಬರದು ಒಂದೇ ಥರ ಇರಬೇಕು, ಕಲರ್ ಕಾಂಬಿನೇಷನ್ ಎಲ್ಲ ಅಂತ ಇವಾಗೆಲ್ಲ ಮಾಡ್ತಿರ್ತಾರಲ್ಲ, ಆ ಥರ ಏನಾದರೂ ಯೋಚನೆ ಇತ್ತು ಅಂತಂದರೆ ಈ ಥರ ಬಟ್ಟೆಗಳನ್ನ ತೊಗೊಂಡೋಗಿ ನೀವೇ ಓನಾಗಿ ಕಸ್ಟಮೈಸ್ ಆಗಿ ಮಾಡಿಸ್ಕೊಬೋದು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ರೆಡಿ ಮಾಡಿಸ್ಕೊಬೋದು ಬಟ್ಟೆಗಳನ್ನ. ಹಾಗಾಗಿ ಇಲ್ಲಿ ತುಂಬ ಕಮ್ಮಿ ರೇಟಿಗೆ ಸಿಗೋದ್ರಿಂದ ಯೂಸ್ ಆಗುತ್ತೆ. ಇನ್ನು ಇದು ಅಷ್ಟೇನೆ, ಇಲ್ಲಿ ಏನು ಮ್ಯಾಟ್ಗಳು ಕಾಣಿಸ್ತಾ ಇದೆಯಲ್ಲ, ಈ ಮ್ಯಾಟ್ಗಳು ಅಷ್ಟೇ ನಿಮಗೆ KG ಲೆಕ್ಕದಲ್ಲೇ ಸಿಗೋದು. ಮ್ಯಾಟ್ಗಳು ಅಷ್ಟೇ ಒಳ್ಳೆ ಕ್ವಾಲಿಟಿ ಮ್ಯಾಟ್ಗಳು ಸಿಗುತ್ತೆ. ಬರೀ ಮ್ಯಾಟ್ಗಳು ಮಾತ್ರ ಅಲ್ಲ, ಏನು ಸ್ಕ್ರೀನ್ಗೆ ಅಂದರೆ ಡೋರ್ ಸ್ಕ್ರೀನ್ಗಳು, ವಿಂಡೋ ಸ್ಕ್ರೀನ್ಗಳು, ಮತ್ತು ಸೋಫಾ ಕವರ್ಗಳು, ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು, ಬ್ಲ್ಯಾಂಕೆಟ್ಗಳು ಎಲ್ಲನೂ ಕೂಡ ಸಿಗುತ್ತೆ. ಅವೆಲ್ಲನೂ KG ಲೆಕ್ಕದಲ್ಲೇ ಸಿಗೋದು. ಸ್ಕ್ರೀನ್ಗಳು ಮಾತ್ರ KG ಲೆಕ್ಕದಲ್ಲಿ ಕೊಡಲ್ಲ, ಇನ್ನು ಮಿಕ್ಕಿದೆಲ್ಲನೂ KG ಲೆಕ್ಕದಲ್ಲೇ ಕೊಡ್ತಾರೆ. ಇವು ಅಷ್ಟೇ ಒಳ್ಳೆ ಕ್ವಾಲಿಟಿ ಮ್ಯಾಟ್ಗಳಿರುತ್ತೆ. ಇನ್ನು ಇಲ್ಲಿ ತೋರಿಸ್ತಾ ಇರೋ ಬಟ್ಟೆಗಳು ಅಷ್ಟೇನೆ. ಈ ಪೀಸ್ಗಳಂತೂ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಇದ್ರ ಹೆಸರು ಗೊತ್ತಿಲ್ಲ, ಆದರೆ ಚೆನ್ನಾಗಿದೆ ಪೀಸ್ ಮಾತ್ರ. ನಾನು ಕೂಡ ಒಂದು ಪೀಸ್ನ ತೊಗೊಂಡಿದ್ದೀನಿ. ಇದೆಲ್ಲನೂ 100 ರೂಪೀಸ್ ಅಷ್ಟೇನೆ. ಈ ಥರ ಏನಾದರೂ ಮಡಚಿ ಇಟ್ಟಿರ್ತಾರೆ ಅಲ್ಲ, ಅಂಥವೆಲ್ಲನೂ 100 ರೂಪೀಸ್ ಆಗಿರುತ್ತೆ. ಅದನ್ನು ಕೆಲವೊಂದು ನೋಡಿ ತಗೋಬೇಕಾಗತ್ತೆ, ಕೆಲವೊಂದು ಚೆನ್ನಾಗಿರಲ್ಲ, ಕೆಲವೊಂದು ನೋಡಿ ತಗೋಬೇಕು. ನನಗಿಲ್ಲಿ ನೋಡಿದ್ದು ಎಲ್ಲನೂ ಇಷ್ಟ ಆಯಿತು, ಎಲ್ಲನೂ ಚೆನ್ನಾಗೇ ಇತ್ತು. ಬರೀ 100 ರೂಪೀಸ್ಗೆ ಅದು ಎಷ್ಟಿದೆ ಗೊತ್ತಾ, 2.5 ಮೀಟ್ರ್ ಅಷ್ಟು ಇದೆ ಅದು. ಆ ಥರ ಪೀಸ್ಗಳು ನಿಮಗೆ 1 ಮೀಟ್ರಿಂದ ಇರುತ್ತೆ, 1 ಮೀಟ್ರು, 2 ಮೀಟ್ರು, 2.5 ಮೀಟ್ರು, ಕೆಲವೊಂದ್ಸರಿ 3 ಮೀಟ್ರ್ ವರ್ಗು ಕೂಡ ಇರುತ್ತೆ. ಅದು ಕೂಡ ನಿಮಗೆ 100 ರೂಪೀಸಲ್ಲೇ ಸಿಗುತ್ತೆ. ಈ ಥರದ್ದೆಲ್ಲ ನೀವು ಮನೆ ಹತ್ರ ಇರೋ ಅಂಗಡಿಗಳಲ್ಲಿ ಏನಾದರೂ ಕೇಳ್ತೀರಾ ಅಂತಂದರೆ ಇಂಥ ಪೀಸ್ಗಳು ಸಿಗೋದು ಇಲ್ಲ. ಸಿಕ್ಕಿದ್ರೂ ಕೂಡ ರೇಟ್ ಜಾಸ್ತಿ ಹೇಳ್ತಾರೆ, 1ಕ್ಕೆ 3ರಷ್ಟು ರೇಟ್ ಹೇಳ್ತಾರೆ. ಈಗ ದಾರಗಳದೇ ನಾನು ಹೇಳಿದೆ ಅಲ್ಲ, 1ಕ್ಕೆ 3ರಷ್ಟು ರೇಟು. ಅಂಗಡಿನಲ್ಲಿ ಒಂದು ದಾರ 7 ರೂಪಾಯಿ, ಆದರೆ ಅದು ಹೊಸ ದಾರ ಅಂತ ಅಂದ್ಕೊಂಡ್ರು ಕೂಡ ಇಲ್ಲಿ ಕೂಡ ಇದು ಮಿಕ್ಸ್ ಮಾಡಿ ಕೊಡೋದ್ರಿಂದ ಅಲ್ಲಿ ಒಂದು ದಪ್ಪ ಇದ್ರೂ ಸಣ್ಣ ಇದ್ರೂ ಕೂಡ ನಮಗೆ ವರ್ತೇನೆ ಅಲ್ಲ. 50 ರೂಪಾಯಿಗೆ ಒಂದು ಪೌಚಲ್ಲಿ 50 ದಾರ ಸಿಗುತ್ತೆ ಅಂತಂದರೆ ವರ್ತೆ ಅಲ್ವಾ. ಟೈಲರಿಂಗ್ ಮಾಡೋರಿಗೆ, ಕಲಿತಾ ಇರೋರ್ಗಂತೂ ಇನ್ನೂ ಯೂಸ್ ಆಗೋವಂಥದ್ದು. ಮತ್ತು ಅವ್ರಿಗೆ ಮೆಟೀರಿಯಲ್ಗಳು ಏನೇನು ಬೇಕು ಟೈಲರಿಂಗಿಗೆ ಎಲ್ಲನೂ ಕೂಡ ಇಲ್ಲಿ ಸಿಗುತ್ತೆ. ಸಣ್ಣ ಸೂಜಿಯಿಂದ ಹಿಡಿದು ನಿಮ್ಗೆ ಏನೇನು ಬೇಕು ಎಲ್ಲನೂ ಒಂದೇ ಕಡೆ ಸಿಗುತ್ತೆ. ಮತ್ತು ಈ ಸ್ಟ್ರೀಟು ಅಷ್ಟೇನೆ, ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀವೇನಾದರೂ ಓನ್ ವೆಹಿಕಲಲ್ಲಿ ಬಂದ್ರಿ ಅಂತಂದರೆ ಒಂದು ಸ್ವಲ್ಪ ಕೇಳ್ಕೊಂಡು ಬನ್ನಿ ಒಳಗಡೆಗೆ. ಯಾಕೆ ಅಂತಂದರೆ ತುಂಬ ಗಲ್ಲಿಗಳಿರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ನಾನು ಕೂಡ ಕನ್ಫ್ಯೂಸ್ ಮಾಡಿಕೊಂಡೆ, ಒಂದೆರಡು ರೋಡ್ಗಳು ಸುತ್ತಾಡ್ಕೊಂಡೇ ಬಂದಿದ್ದಾಯಿತು. ಅದಕ್ಕೆ ಆ ಥರ ಏನಾದರೂ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಅಂತಂದರೆ ಯಾರನ್ನಾದರೂ ಕೇಳಿದ್ರು ಕೂಡ ಹೇಳ್ತಾರೆ. ಚಿಂದಿ ಮಾರ್ಕೆಟ್ಗೆ ಹೋಗೋದು ಅಂದರೆ ಕೆಲವರಿಗೆ ಚಿಂದಿ ಮಾರ್ಕೆಟ್ ಅಂದರೆ ಗೊತ್ತಿಲ್ಲ, ಅವರಿಗೆ ಬಂಡ್ರೆಡ್ಡಿ ಸರ್ಕಲ್ಲು ಅಂತ ಕೇಳಿದ್ರೆ ಹೇಳ್ತಾರೆ. ಬಂಡ್ರೆಡ್ಡಿ ಸರ್ಕಲಿಂದ ಒಂದೇ ರೋಡು ಒಳಗಡೆಗೆ ಬಂದರೆ ಸಿಗುತ್ತೆ. ಮತ್ತೇನಾದರೂ ನೀವು ಬಸ್ಸಲ್ಲಿ ಬರ್ತೀರಾ ಅಂತಂದರೆ ಬಸ್ ರೂಟ್ ನನಗೆ ಸರಿಯಾಗಿ ಗೊತ್ತಿಲ್ಲ, ಮೆಜೆಸ್ಟಿಕ್ಕಿಗೆ ಬಂದು ಬರಬೇಕು ಅಂತ ಏನೋ ಹೇಳ್ತಾರೆ. ಆದರೆ ಮೆಟ್ರೋ ಏನಾದರೂ ಇತ್ತು ಅಂತಂದರೆ ನಿಮಗೆ ಆರಾಮಾಗಿ ನೀವು ಮೆಟ್ರೋದಲ್ಲಿ ಬರ್ಬೋದು. ಮೆಟ್ರೋ ಶ್ರೀರಾಮ್ಪುರ ಸ್ಟಾಪೇ ಸಿಗುತ್ತೆ. ಆ ಮೆಟ್ರೋ ಇಳಿದು ಕೆಳಗೆ ಬಂದ ತಕ್ಷಣ ನಿಮಗೆ ಆಟೋಗಳಿರುತ್ತೆ. ಆಟೋಗಳು 50 ರೂಪೀಸ್ ತೊಗೊತಾರೆ. ಆರಾಮಾಗಿ ನಿಮಗೆ ಕರ್ಕೊಂಬಂದು ಇಲ್ಲೇ ಸ್ಟ್ರೀಟ್ ಒಳಗಡೆನೇ ಬಿಡ್ತಾರೆ. ನೀವು ಆರಾಮಾಗಿ ಶಾಪಿಂಗ್ ಮುಗಿಸ್ಕೊಂಡ್ಮೇಲೆ ಇಲ್ಲಿಂದನೇ ವಾಪಸ್ಸು ಆಟೋಗಳು ಸಿಗುತ್ತೆ, ಹೋಗ್ಬೋದು ನೀವು. ಈ ಥರ ಇರುತ್ತೆ. ಮತ್ತು ನೀವೇನಾದರೂ ಈ ಗಂಡಸರಿಗೆ ಶರ್ಟ್ ಬಟ್ಟೆ ಪ್ಯಾಂಟ್ ಪೀಸ್ಗಳು ಆ ಥರ ಏನಾದರೂ ಹೊಲಿಸಿ ಹಾಕ್ಕೊಳ್ಳೋರು ಇರ್ತಾರೆ ಅಲ್ವಾ, ರೆಡಿಮೇಡ್ ಯೂಸ್ ಮಾಡ್ದಿರಾ, ಜೀನ್ಸ್ ಯೂಸ್ ಮಾಡ್ದಿರಾ, ಹೊಲಿಸಿ ಹಾಕ್ಕೊಳ್ಳೋರಿಗೆ ಬೇಕಾಗಿರೋ ಎಲ್ಲ ಥರ ಮೆಟೀರಿಯಲ್ಗಳು ಕೂಡ ಇಲ್ಲಿ ಸಿಗುತ್ತೆ. ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಸಿಗುತ್ತೆ. ಯಾಕೆ ಅಂತಂದರೆ ಅವೆಲ್ಲನೂ ಆದಷ್ಟು ಗಾರ್ಮೆಂಟ್ಸ್ ಬಟ್ಟೆಗಳೇ ಆಗಿರ್ತವೆ. ಹಾಗಾಗಿ ನಿಮಗೆ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಸಿಗೋದು. ಇಲ್ಲಿ ಎಲ್ಲನೂ ಕೂಡ ಒಳ್ಳೆ ಕ್ವಾಲಿಟಿ ಬಟ್ಟೆಗಳೇ ಸಿಗುತ್ತೆ. ಕೆಲವೊಂದು ಮಾತ್ರ ಈಗೇನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ರೋಡ್ ಸೈಡಲ್ಲಿ ಏನಾದ್ರು ಇಟ್ಟಿರೋದು ಮಾತ್ರ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರ್ಬೋದು. ನಿಮಗೆ ಬಟ್ಟೆ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅಂತಂದರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೊಬೋದು. ನಾವಮ್ಮ ಟೈಲರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಗೊತ್ತಾಗತ್ತೆ ಅವ್ರಿಗೆ. ಮತ್ತು ಕೆಲವೊಂದು ತುಂಬ ಫ್ಯಾಬ್ರಿಕ್ ನೇಮ್ಗಳೆಲ್ಲ ಗೊತ್ತಿಲ್ಲ ನಮಗೆ, ಎಷ್ಟೆಷ್ಟೋ ನೇಮ್ಗಳಿದ್ದಾವೆ, ನಮ್ಗೆ ಆ ನೇಮ್ಗಳೆಲ್ಲ ಗೊತ್ತಿಲ್ಲ. ಆದರೆ ಕ್ವಾಲಿಟಿನ ನಾವಮ್ಮ ನೋಡಿದ ತಕ್ಷಣ ಹೇಳ್ತಾರೆ, ಇದು ಚೆನ್ನಾಗಿದೆಯೋ ಇಲ್ವೋ, ಬೇಕೋ ಬೇಡವೋ, ತೊಗೊಬೋದೋ ಬೇಡವೋ ಅನ್ನೋದನ್ನು ಅವ್ರಿಗೆ ಗೊತ್ತಾಗತ್ತೆ ಬಟ್ಟೆ ನೋಡಿದ ತಕ್ಷಣ. ಹಾಗಾಗಿ ಅವರೇ ನೋಡೋದು ಜಾಸ್ತಿ, ಬಟ್ಟೆನ ಅವರೇ ನೋಡಿ ತೊಗೊಳ್ಳೋದು. ಇನ್ನು ಬರೀ ದೊಡ್ಡವ್ರಿಗೆ ಮಾತ್ರ ಅಲ್ಲ, ಚಿಕ್ಕ ಮಕ್ಳಿಗೂ ಅಷ್ಟೇನೆ. ಚಿಕ್ಕ ಮಕ್ಳಿಗೂ ನಿಮಗೆ ಏನು ಬೇಕೋ ಎಲ್ಲನೂ ಸಿಗುತ್ತೆ. ಚಡ್ಡಿಯಿಂದ ಹಿಡಿದು ಎಲ್ಲ ಥರ ಬಟ್ಟೆಗಳು ಸಿಗ್ತವೆ ಚಿಕ್ಕ ಮಕ್ಳುಗಳಿಗೂ, ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ. ಇನ್ನು ಹೆಣ್ಮಕ್ಳಿಗೆ ಏನು ಅಂತಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಿಮ್ಗೆ ಹೆಂಗೆ ಬೇಕೋ ಹಂಗೆಲ್ಲ ಫ್ರಾಕ್ಗಳು ಅಥವಾ ಡಿಸೈನ್ ಡ್ರೆಸ್ಗಳನ್ನ ಹೊಲಿಸ್ಕೊಬೇಕು ಅಂದರೆ ನೀವು ಈ ಥರ ಬಟ್ಟೆಗಳನ್ನ ತೊಗೊಂಡು ಹೋಗ್ಬಿಟ್ಟು ಆರಾಮಾಗಿ ಹೊಲಿಸ್ಕೊಬೋದು. ಮತ್ತು ಏನಂದರೆ ಇಲ್ಲಿಂದ ಪೀಸ್ಗೆ ದುಡ್ಡು ಕೊಟ್ಟು ಮತ್ತೆ ಹೊಲಿಯೋದಕ್ಕೂ ದುಡ್ಡು ಕೊಡಬೇಕಲ್ಲ, ಅದೊಂದೇ ಯೋಚನೆ ಅಷ್ಟೇ. ಬಿಟ್ಟರೆ ಆದರೆ
ನಮ್ಗೆ ಹೆಂಗೆ ಬೇಕೋ ಹಂಗೆ ಹೊಲಿಸ್ಕೊಬೋದಲ್ಲ, ಅದನ್ನು ಯೋಚನೆ ಮಾಡಬೇಕಾಗತ್ತೆ. ನನಗೆ ಈ ಪೀಸ್ ತುಂಬ ಇಷ್ಟ ಆಯಿತು, ನಾವು ಅಮ್ಮ ಕೈಯಲ್ಲಿ ಇಟ್ಕೊಂಡಿರೋ ಪೀಸು. ಹಾಗಾಗಿ ಅದನ್ನು ಕೂಡ ನೋಡ್ತಾ ಇದ್ವಿ. ಇನ್ನೂ ಇದ್ವು ಬೇರೆ ಬೇರೆ ಥರ, ಆದರೆ ನಾನು ಅದನ್ನು ನೋಡಿದೆ, ಚೆನ್ನಾಗಿದೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಬರೀ 100 ರೂಪಾಯಿ ಅಷ್ಟೇ ಅದು. 2.5 ಮೀಟ್ರ್ ಇದೆ ಅದು, 2.5 ಮೀಟ್ರ್ ಬಟ್ಟೆ ಅದು. ಆರಾಮಾಗಿ ನನಗೆ ಒಂದು ಟಾಪ್ ಹೊಲ್ಕೊಬೋದು, ಆದರೆ ಲೈನಿಂಗ್ ಹಾಕಿ ಹೊಲ್ಕೊಬೇಕಾಗತ್ತೆ. ನನಗಾದರೆ ಏನಂದರೆ ನಮ್ಮ ಅಮ್ಮನೇ ಹೊಲ್ಕೊಟ್ಬಿಡ್ತಾರೆ ಅಲ್ಲ, ಹಾಗಾಗಿ ನನಗೆ ಈ ಹೊಲಿಯೋದಕ್ಕೆ ದುಡ್ಡು ಕೊಡೋ ಟೆನ್ಷನ್ ಇಲ್ಲ. ನೀವೇನಾದರೂ ಸ್ಟಿಚಿಂಗ್ನ ಕಲ್ತಿದ್ದೀರಾ ಅಂತಂದರೆ ನಿಮಗೆ ಒಳ್ಳೆ ಜಾಗ ಇದೇನೇನೆ, ಆರಾಮಾಗಿ ನೀವು ತೊಗೊಂಡೋಗಿ ಕಲಿಯೋರ್ಗೂ ಕೂಡ ಅಷ್ಟೇನೆ. ಯಾಕೆಂದರೆ ನೀವು ಕಲಿಯೋವಾಗ ತುಂಬಾ ವೇಸ್ಟ್ ಆಗುತ್ತೆ ಅಲ್ಲ ಐಟಮ್ಗಳು. ಈ ಥರ ಕಮ್ಮಿ ರೇಟಿಗೆ ತೊಗೊಂಡೋದಾಗ ಅದು ವೇಸ್ಟ್ ಆದರೂ ಬೇಜಾರಂತ ಅನಿಸಲ್ಲ. ಅದೇ ನೀವು ಅಂಗಡಿನಲ್ಲಿ ತುಂಬ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಬಂದು ಅದೇನಾದರೂ ಹಾಳಾಯಿತು ಅಂತಂದರೆ ಆವಾಗ ತುಂಬ ಬೇಜಾರಾಗತ್ತೆ. ಇನ್ನು ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಅಂಗಡಿ ಎದುರುಗಡೆ, ಈ ಅಂಗಡಿನಲ್ಲಿ ನಿಮಗೆ ಸ್ಟಿಚ್ಚಿಂಗ್ಗೆ ಏನು ಬೇಕು ಅಲ್ಲ ಎಲ್ಲ ಮೆಟೀರಿಯಲು ಇಲ್ಲಿ ಒಂದೇ ಅಂಗಡಿನಲ್ಲೇ ಸಿಗುತ್ತೆ ನಿಮಗೆ. ಇದೊಂದೇ ಅಂಗಡಿ ಅಂತಲ್ಲ, ಇಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಬರೀ ಮೆಟೀರಿಯಲೇ ಇಟ್ಟಿರೋ ಅಂಗಡಿಗಳು ಇದ್ದಾವೆ, ಬರೀ ಬಟ್ಟೆಗಳೇ ಇಟ್ಟಿರೋ ಅಂಗಡಿಗಳು ಇದ್ದಾವೆ. ಒಂದೇ ಸ್ಟ್ರೀಟು ಲೈನಾಗಿ ಅಂಗಡಿಗಳಿರ್ತವೆ. ನಾವು ಹೋದಾಗ ಇನ್ನೂ ಅಂಗಡಿಗಳು ಓಪನ್ ಇರಲಿಲ್ಲ ಅಷ್ಟೇ, ನೋಡಿ ಇವಾಗಷ್ಟೇ ಎಲ್ಲ ಓಪನ್ ಮಾಡಿ ತೆಗೆದಿಡ್ತಾ ಇದ್ದಾರೆ. ಆ ಅಂಗಡಿನಲ್ಲೇ, ಇವಾಗ ತೋರಿಸಿದ ಅಂಗಡಿನಲ್ಲೇ ನಾನು ಲಾಸ್ಟ್ ಟೈಮ್ ಬಂದಾಗ 2 ಪೀಸ್ನ ತೊಗೊಂಡು ಬಂದಿದ್ದು. ಅದರಲ್ಲಿ ಒಂದೇ ಹೊಲ್ದ ಹಾಕ್ಕೊಂಡಿದ್ದು, ಇನ್ನೂ ಒಂದು ಪೀಸ್ ಹಂಗೆ ಇದೆ, ಅದನ್ನು ಹೊಲಿಬೇಕು. ಇಲ್ಲಿ ಹಾಕಿರೋದು ಕೂಡ ಎಲ್ಲನೂ ಏನೋ ತೂಕದ ಲೆಕ್ಕನೇನೆ ಈ ಬಟ್ಟೆ ಪೀಸ್ಗಳನ್ನು. ಇವು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ, ಶರ್ಟ್ ಪೀಸ್ ಥರ ಇದೆ ಅಲ್ವಾ. ಇದು ಶರ್ಟಿಗೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಗಂಡಸರಿಗೆ, ಹೆಣ್ಮಕ್ಳು ಟಾಪ್ಗಳು ಬೇಕಾದರೂ ಹೊಲ್ಕೊಬೋದು, ಎರಡಕ್ಕೂ ಯೂಸ್ ಆಗುತ್ತೆ. ಚೆನ್ನಾಗಿದೆ ಬಟ್ಟೆಗಳು ಮಾತ್ರ ಎಲ್ಲನೂ. ವೈಟ್ ಬಟ್ಟೆಗಳು ಎಲ್ಲ ನಿಮಗೆ ಪೀಸಲ್ಲೇ ಸಿಗುತ್ತೆ, ಅಂದರೆ ತೂಕದಲ್ಲೇ ಸಿಗುತ್ತೆ. ಎಲ್ಲನೂ ಒಂದೊಂದು 2 ಮೀಟ್ರು, 2.5 ಮೀಟ್ರು, 3 ಮೀಟ್ರು, 4, 5 ಮೀಟ್ರ್ ತನಕನೂ ಇರ್ತವೆ. ಅವೆಲ್ಲ ಟಾನಲ್ಲಿ ಕಟ್ ಮಾಡಿ ಕೊನೆಗೆ ಉಳ್ಕೊಂಡಿರುತ್ತೆ ಅಲ್ಲ, ಅಂಥ ಪೀಸ್ಗಳನ್ನ ಇಲ್ಲಿ ಹಾಕಿರ್ತಾರೆ. ಅದಕ್ಕೆ ಆ ಬಟ್ಟೆಗಳು ಹಂಗೆ ಹಾಕಿರೋದಕ್ಕೆ ಅದನ್ನು ಚಿಂದಿ ಮಾರ್ಕೆಟು ಅಂತ ಹೆಸರಿಟ್ಟಿರೋದು. ಅಷ್ಟು ಬಿಟ್ಟು ಇನ್ನೇನು ಇಲ್ಲಿ ಚಿಂದಿ ಐಟಮ್ಗಳೆಲ್ಲ ಏನು ಸಿಗಲ್ಲ, ಒಳ್ಳೆ ಐಟಮ್ಗಳೇ ಸಿಗುತ್ತೆ. ಬಟ್ಟೆ ಕ್ವಾಲಿಟಿಗಳು ಮಾತ್ರ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ನನಗೆ ಇಲ್ಲಿ ಈ ಬ್ಲೂ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ, ಈ ಪೀಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ನಮ್ಮ ಅಮ್ಮಂಗೆ ತೊಗೊತೀನಿ ಅಂತಂದರೆ ಲಾಸ್ಟ್ ಟೈಮ್ ಬಂದಾಗಲೂ ನೀನು ಅದೇ ಬ್ಲೂ ಕಲರ್ನೇ ತೊಗೊಂಬಂದಿದ್ಯಾ, ಅದು ಇನ್ನೂ ಹೊಲ್ದಿಲ್ಲ ಹಂಗೆ ಇದೆ. ಮತ್ತೆ ಬ್ಲೂ ಕಲರ್ನ ಅಂತಂದ್ಬಿಟ್ಟು ಅದೊಂದು ಮೆರೂನ್ ಕಲ್ಲರು ಏನೋ ಅದು ಮಿಕ್ಸ್ ಕಲ್ಲರ್ ಇದೆ, ನನಗೆ ಕಲರ್ ಸರಿಯಾಗಿ ಗೊತ್ತಾಗ್ತಿಲ್ಲ. ನೋಡಿ ಈ ಕಲ್ಲರು, ಇದನ್ನು ತಗೋ ಚೆನ್ನಾಗಿದೆ ಅಂತಂದರು. ಆಮೇಲೆ ನಾನು ಸರಿ ಬಿಡು ಇನ್ನೊಂದು ಸರಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು ಮತ್ತೆ ಇದನ್ನು ತೊಗೊಳ್ಲಿಲ್ಲ. ಯಾಕಂದರೆ ಜಾಸ್ತಿ ಅದೇ ಮೆರೂನ್ ಕಲ್ಲರು, ಅದೇ ಕನಕಾಂಬ್ರ ಕಲ್ಲರು ಇವನ್ನೇ ಜಾಸ್ತಿ ಸೆಲೆಕ್ಟ್ ಮಾಡ್ತಾ ಇರ್ತೀನಿ ನಾನು, ಅದಕ್ಕೇನೆ. ಇನ್ನು ನಮ್ಮ ಅಮ್ಮನಿಗಂತೂ ಓಡಾಡಿ ಸಾಕಾಗ್ಬಿಟ್ಟು ಬಂದು ಕುತ್ಕೊಂಡಿರೋದು ಇಲ್ಲಿ. ಇನ್ನೂ ಇದೆ, ಇನ್ನೂ ಅವರು ಏನು ಬಂದಿರೋ ಕೆಲಸ ಮಾಡಲೇ ಇಲ್ಲ. ಅವ್ರು ಬಂದಿದ್ದೇ ಥ್ರೆಡ್ಗಳು ತೊಗೊಬೇಕು ಅಂತ ಅಂದ್ಬಿಟ್ಟು. ಯಾಕೆಂದರೆ ಲಾಸ್ಟ್ ಟೈಮ್ ಬಂದಾಗ ತೊಗೊಂಡೋಗಿರೋ ಥ್ರೆಡ್ಗಳನ್ನ ಇಲ್ಲಿ ತನಕ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಥ್ರೆಡ್ಡು ಅಂತ ಅಂದ್ಬಿಟ್ಟು ಅವರೇ ಈ ಸಲ ಕರ್ಕೊಂಡು ಬಂದಿದ್ದು. ನನಗೆ ಯೋಚನೆನೇ ಇರಲಿಲ್ಲ ಇಲ್ಲಿಗೆ ಬರಬೇಕು ಅನ್ನೋದು, ಯೋಚನೆನೇ ಇರಲಿಲ್ಲ. ಇದ್ದಕ್ಕಿದ್ದಂಗೆ ಸಡನ್ನಾಗಿ ಹೇಳಿದ್ರು ಹೋಗೋಣ ಅಂತ ಅಂದ್ಬಿಟ್ಟು. ಫಸ್ಟ್ ಟೈಮು ಹೋಗೋಣ ಅಂತ ನಾನೇ ಕೇಳಿದಾಗ ಅವ್ರು ಬರೋದಕ್ಕೆ ಹಿಂದೆ ಮುಂದೆ ನೋಡಿದ್ರು. ಯಾಕೆ ಅಂತಂದರೆ ಶ್ರೀರಾಮ್ಪುರ ಅಂದ ತಕ್ಷಣವೇ ನಾನು ಬರಲ್ಲ ಅಲ್ಲಿಗೆ ಅಂತ ಅಂದ್ಬಿಟ್ರು. ಆ ಏರಿಯಾಗೆ ನೇಮ್ ಹಂಗೆ ಇದೆ, ನಿಮಗೆ ಗೊತ್ತಿರುತ್ತೆ ಶ್ರೀರಾಮ್ಪುರ ಅಂದ ತಕ್ಷಣ ಆ ಏರಿಯಾಗೆ ಯಾವ ಥರ ಏನೋ ಹಿಸ್ಟ್ರಿ ಇದೆ ಅನ್ನೋದು. ಹಾಗಾಗಿ ಅವ್ರು ಬರಲ್ಲ ಅಂತ ಅಂದಿದ್ರು. ಲಾಸ್ಟ್ ಟೈಮು ನಾನೇ ಬಲವಂತ ಮಾಡಿ ಕರ್ಕೊಂಬಂದಿದ್ದೆ, ಏನು ಅಂಥದ್ದೆಲ್ಲ ಏನೂ ಇಲ್ಲ ಬಾ ಅಂತಂದ್ಬಿಟ್ಟು. ಈ ಸಲ ಅವರೇ ಹೇಳಿದ್ರು ಧೈರ್ಯವಾಗಿ ನಡಿ ಹೋಗೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ಬಂದಿದ್ದು. ನಾವಂತೂ ಗಾಡಿನಲ್ಲೇ ಬಂದುಬಿಡ್ತೀವಿ, ನಮಗೆ ಗಾಡಿನಲ್ಲೇ ಬರೋದು ಹತ್ರ ಆಗುತ್ತೆ. ನಮಗೆ ಯಶವಂತಪುರ ಮೇಲೆ ಬಂದ್ವಿ ಅಂತಂದರೆ ಈಸಿಯಾಗಿ ಬಂದುಬಿಡ್ಬೋದು. ಯಶವಂತಪುರ ಮೆಟ್ರೋ ಇದೆ ಅಲ್ವಾ, ಮೆಟ್ರೋ ಅಂದರೆ ಹೋಲ್ಸೇಲ್ ಮಾರ್ಕೆಟು, ಆ ರೋಡಲ್ಲೇ ಪಕ್ಕದಲ್ಲೇ ಹೋದ್ವಿ ಅಂತಂದರೆ ಶ್ರೀರಾಮ್ಪುರ ಇದಕ್ಕೆ ಬಂದುಬಿಡ್ತೀವಿ ನಾವು, ಇಲ್ಲಿಗೆ ಶ್ರೀರಾಮ್ಪುರ ಮಾರ್ಕೆಟ್ಗೆ ಹತ್ರನೇ ಆಗುತ್ತೆ ನಮಗೆ. ಹಾಗಾಗಿ ನಾವು ಗಾಡಿನಲ್ಲೇ ಬಂದುಬಿಟ್ವಿ ಇಬ್ಬರೂ. ನಿಮಗೆ ಗಾಡಿ ಓನ್ ವೆಹಿಕಲ್ ಇತ್ತು ಅಂತಂದರೆ ಒಳ್ಳೆಯದು. ಇನ್ನೊಂದು ಏನು ವಿಷಯ ಅಂತಂದರೆ ಇಲ್ಲಿ ನಾವು ಬೆಳಗ್ಗೆನೇ ಬೇಗ ಬಂದುಬಿಟ್ವಿ, 10 ಗಂಟೆ ಅಷ್ಟರಲ್ಲೆಲ್ಲ ನಾವು ಇಲ್ಲಿದ್ವಿ. ಆದರೆ 10 ಗಂಟೆಗೆ ಇನ್ನೂ ಅಂಗಡಿಗಳೇ ಓಪನ್ ಇಲ್ಲ. ನೀವು ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಅಂಗಡಿಗಳು ಸರಿಯಾಗಿ ಓಪನ್ನೇ ಆಗಿಲ್ಲ. ಇಲ್ಲೊಂದು ಅಂಗಡಿ ಕಾಣಿಸ್ತಾ ಇದೆ ಅಲ್ಲ, ಅದು ನನಗೆ ಬಂದ ಮೇಲೆ ಗೊತ್ತಾಗಿದ್ದು. ಇನ್ನೂ ಇವಾಗಷ್ಟೇ ಓಪನ್ ಮಾಡ್ತಾ ಇದ್ದಾರೆ, ಅಂಗಡಿಗಳೇ ಓಪನ್ ಮಾಡಿಲ್ಲ ಅಂತ ಅಂದ್ಬಿಟ್ಟು. ನೀವೇನಾದರೂ ಬರೋ ಥರ ಪ್ಲ್ಯಾನ್ ಇತ್ತು ಅಂತಂದರೆ ನೀವು ಒಂದು 11 ಗಂಟೆ ಮೇಲೆ ಬನ್ನಿ. ಅದಕ್ಕೆ ಬೇಗ ಬಂದ್ರಿ ಅಂತಂದರೆ ಇಲ್ಲಿ ಅಂಗಡಿಗಳು ಓಪನ್ ಇರಲ್ಲ, ನಿಮಗೆ ಬೇಕಾಗಿರೋವು ಸಿಗಲ್ಲ. ನನಗೂ ಇನ್ನೂ ಕೆಲವೊಂದು ಐಟಮ್ ಬೇಕಿತ್ತು, ಅವು ಅಂಗಡಿಗಳು ಓಪನ್ನೇ ಆಗಿರಲಿಲ್ಲ. ಹಾಗಾಗಿ ಏನು ಸಿಕ್ತೋ ಅದನ್ನು ತೊಗೊಂಡು ನೆಕ್ಸ್ಟ್ ಟೈಮ್ ಬರೋಣ ಅಂತ ಅಂದ್ಕೊಂಡು ಬಂದಿದ್ದು. ಇನ್ನು ನಮ್ಮಮ್ಮ ದಾರ ತೊಗೊತಿದ್ದಾರೆ ಅಲ್ಲ, ಅದೇ ಥರ ಪೌಚ್ಗಳು ಆ ಅಂಗಡೀಲಿ ನಾವು ತೊಗೊಳ್ಲಿಲ್ಲ. ಅಲ್ಲಿ ಕೇಳ್ಕೊಂಡ್ವಿ, ಸರಿ ಬರ್ತೀವಿ ಅಂತ ಹೇಳಿಬಿಟ್ಟು ಬೇರೆ
ಅಂಗಡಿ ನೋಡೋಣ ಅಂತ ಬಂದ್ವಿ. ಇಲ್ಲೂ ಕೂಡ ನೋಡ್ತಾ ಇದ್ದಾರೆ. ಇಲ್ಲೂ ಕೂಡ ಏನು ತಗೊಳ್ಲಿಲ್ಲ, ನೋಡಿದ್ದಷ್ಟೇ. ನೋಡ್ತಿರ್ಬೋದು ನೀವು ದಾರಗಳು ಹೆಂಗಿದಾವೆ ಅಂತ ಅಂದ್ಬಿಟ್ಟು. ಇದರಲ್ಲಿ ನೀವು ಕಲರ್ಗಳು ಬೇಕಿದ್ರೆ ಏನೋ ಒಂದೊಂದೇ ಪಿಕ್ ಮಾಡಿಕೊಂಡು ಕೂಡ ಅಲ್ಲಿ ತೂಕ ಹಾಕಿಸ್ಬಿಟ್ಟು ತೊಗೊಬೋದು. ಎಷ್ಟು ತೂಕ ಬರುತ್ತೆ ಅಷ್ಟು. KG ಏನೋ 250 ಎಷ್ಟೋ ಹೇಳಿದ್ರು. ಇವು ಈ ದಪ್ಪ ಇರೋ ದಾರಗಳು, ಇವು ಒಂದೊಂದೇ ಕಲರ್ಗಳು ನಿಮಗೆ ಬೇಕು ಅನ್ನೋದನ್ನು ನೀವು ಈ ಥರ ಸೆಲೆಕ್ಟ್ ಮಾಡಿ ತೊಗೊಬೋದು. ಇನ್ನು ಏನಾದರೂ ನಿಮಗೆ ಮೇಲೆ ಕವರ್ ಇರೋದು ಬೇಕು, ನಾವು ಅಂಗಡಿ ಏನಾದರೂ ಇಡ್ತೀವಿ ಅಲ್ಲಿಗೆ ಬೇಕಾಗತ್ತೆ ಅನ್ನೋ ಥರ ಆಯಿತು ಅಂತಂದರೆ ಅದು ಕೂಡ ಸಿಗುತ್ತೆ ನಿಮಗೆ. ಫುಲ್ಲು ಪ್ಯಾಕೆಟೇ ಸಿಗುತ್ತೆ, ಅಂಥದ್ದು ತೊಗೊಂಡು ಹೋಗ್ಬೋದು. ತುಂಬ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಇಷ್ಟು ದಪ್ಪ ದಾರನೇ ನಿಮಗೆ ಒಂದು ದಾರ 10 ರೂಪಾಯಿಗೆ ಸಿಗುತ್ತೆ. ಅದೇ ನೀವು ಅಂಗಡಿನಲ್ಲಿ ಏನಾದ್ರು ತೊಗೊತೀರಾ ಅಂದರೆ ಸಣ್ಣ ದಾರಾಗೇನೆ 7 ರೂಪಾಯಿ ತೊಗೊತಾರೆ. ಹಾಗಾಗಿ ಆರಾಮಾಗಿ ನೀವು ಇಲ್ಲೇ ತೊಗೊಂಡು ಹೋಗ್ಬೋದು. ನೀವೇನಾದರೂ ಬುಟಿಕ್ ಮಾಡ್ತೀರಾ ಅಂದರೆ, ಚಿಕ್ಕದಾಗಿ ಶಾಪ್ ಇಟ್ಕೋತೀರಾ ಅಂತಂದರೂ ಕೂಡ ನಿಮ್ಗೆ ಎಲ್ಲ ಐಟಮು ಇಲ್ಲಿಂದ ತೊಗೊಂಡೋಗಿ ನೀವು ಆರಾಮಾಗಿ ಸೇಲ್ ಮಾಡ್ಕೊಬೋದು. ಕಮ್ಮಿ ರೇಟ್ಗೆ ನೀವು ಒಳ್ಳೆ ಏನು ಅಂಗಡಿನ ಶುರು ಮಾಡ್ಬೋದು ಅಂತಲೇ ಹೇಳ್ಬೋದು. ನಾವು ಚಿಕ್ಕದಾಗಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅನ್ನೋರ್ಗೂ ಕೂಡ ಯೂಸ್ ಆಗುತ್ತೆ. ಅಂಥ ಏರಿಯಾನೇ ಇದು, ಅಂಥ ಶಾಪಿಂಗ್ ಸ್ಟ್ರೀಟೇನೆ, ಅಂಥ ಬಟ್ಟೆಗಳೇ ಸಿಗುತ್ತೆ ನಿಮಗಿಲ್ಲಿ. ಇಲ್ಲಿ ಶನಿವಾರ ಭಾನುವಾರ ಜನ ಜಾಸ್ತಿ ಇರ್ತಾರೆ ಅಂತ ಅನಿಸುತ್ತೆ. ನಾರ್ಮಲ್ ಆಗಿ ನಾವು ಹೋಗಿರೋದು ಬುಧವಾರ ಆಗಿರೋದ್ರಿಂದ ಜನ ಕಮ್ಮಿ ಇದ್ದಾರೆ. ಈ ಥರ ಟೈಮಲ್ಲಿ ಬಂದ್ರೇ ಒಳ್ಳೆಯದು. ಯಾಕೆಂದರೆ ಸ್ಟ್ರೀಟ್ ತುಂಬ ಚಿಕ್ಕದಾಗಿರೋದ್ರಿಂದ ಮಧ್ಯಾಹ್ನ ಆಗ್ತಾ ಜನ ಜಾಸ್ತಿ ಆದರೆ ಅಲ್ಲಿ ಗಾಡಿಗಳು ಓಡಾಡೋದು ಜಾಸ್ತಿ ಆಗಿಬಿಡುತ್ತೆ, ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ, ಓಡಾಡೋದಕ್ಕೂ ಕಷ್ಟ ಆಗುತ್ತೆ. ಆ ಥರ ಇರುತ್ತೆ. ನಾವು ವಾಪಸ್ ಬರೋ ಟೈಮಲ್ಲಿ ಆ ಥರ ಅನ್ನಿಸ್ತು ನನಗೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಬಂದರೆ ಬೇಗನೆ ಬಂದ್ರಿ ಅಂತಂದರೆ ಬೇಗ ಹೋಗ್ಬಿಡ್ಬೋದು. ಜೊತೆಯಲ್ಲಿ ಭಾನುವಾರ ಬಿಟ್ಟು ಬೇರೆ ದಿನ ಬಂದ್ರಿ ಅಂದರೂ ಕೂಡ ಬೇಗನೆ ತೊಗೊಂಡು ಹೋಗ್ಬೋದು. ಇನ್ನು ಬೇರೆ ಟೈಮಲ್ಲಿ ಅಂದರೆ ತುಂಬ ಜನ ಇರ್ತಾರೆ. ಜನ ಏನೋ ಬರ್ತಾರೆ, ಆದರೆ ಈ ವಿಡಿಯೋಗಳು ಮಾಡಿರೋರು ಇಲ್ಲಿ ತುಂಬ ಕಮ್ಮಿ ಜನ. ನಾನು ನೋಡ್ದಂಗೆ, ನಾನು ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ ವಿಡಿಯೋಗಳು ತುಂಬ ಕಮ್ಮಿ ವಿಡಿಯೋಗಳು. ಅದರಲ್ಲಿ ಇವಾಗ ನಂದು ಒಂದು ಸಿಗ್ತಾ ಇದೆ ಅನ್ನೋದೇ ನನಗೆ ಖುಷಿಯಾಗಿರೋದು. ಇನ್ನು ಈ ಅಂಗಡಿನಲ್ಲಿ ನೋಡ್ತಾ ಇರೋದು ಬಟ್ಟೆಗಳು ಅಷ್ಟೇ. ಇದು ಕೂಡ ಪೀಸ್ಗಳು, ಇದು 2 ಮೀಟ್ರ್ ಏನೋ ಇದೆ. ಈ ಥರ ಪೀಸ್ಗಳನ್ನು ತೊಗೊಂಡೋಗಿ ನೀವು ಚಿಕ್ಕ ಮಕ್ಕಳಿಗೆ ಲಂಗಗಳು ಹೊಲ್ಕೊಳ್ಳೋದಕ್ಕೆಲ್ಲ ಕೇಳ್ತಾರೆ ಅಲ್ಲ, ಈ ಇವಾಗಷ್ಟೇ ಹುಟ್ಟಿರೋ ಮಕ್ಕಳಂದರೆ 1 ವರ್ಷ 2 ವರ್ಷ ಮಕ್ಕಳುಗಳಿಗೆಲ್ಲನೂ ಏನೋ ಡಿಸೈನ್ ಮಾಡಿ ಫೋಟೋಶೂಟ್ಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ನೋಡ್ತಿರ್ತಾರೆ ಅಲ್ಲ, ಅವರಿಗೆ ರೆಡಿಮೇಡ್ ತೊಗೊಬೇಕು ಅಂದರೆ ಕೆಲವೊಂದು ಸರಿ ಅದು ದೊಡ್ಡದಾಗತ್ತೆ, ಇಲ್ಲ ದೊಡ್ಡದೇ ಆಗುತ್ತೆ, ಚಿಕ್ಕದಂತೂ ಸಿಗಲ್ಲ ನಿಮಗೆ. ಅಂಥವ್ರಿಗೆ ಈ ಥರ ಪೀಸ್ನ ತೊಗೊಂಡೋಗಿ ನೀವು ಹೊಲಿಸ್ಕೊಳ್ಳೋದ್ರಿಂದ ಆರಾಮಾಗಿ ಹಾಕ್ಕೊಂಡು ಫೋಟೋಶೂಟ್ಗಳು ಮಾಡ್ಕೊಳ್ಳೋದಕ್ಕೆ ಇನ್ನೂ ಚೆನ್ನಾಗಿರೋದು ಆ ಥರನೇ ಎಲ್ಲ ಇನ್ನೂ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಸಿಗುತ್ತೆ. ವರ್ಕ್ ಇರೋ ಬಟ್ಟೆಗಳೆಲ್ಲನೂ ಆ ಥರದ್ದು ತೊಗೊಂಡೋಗಿ ಮಾಡ್ಕೊಬೋದು. ಇನ್ನು ಇದು ನನ್ನ ಕೈಯಲ್ಲಿ ತೋರಿಸ್ತಾ ಇರೋದು, ಇದು ಒಂದು ಏನು ದುಪ್ಪಟ ಮತ್ತು ವಿತ್ ಟಾಪು 2 ಸೇರಿ ಅದು 350 ರೂಪೀಸ್ ಹೇಳಿದ್ರು. ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ. ಪ್ಯಾಂಟ್ ಇಲ್ಲ, ಪ್ಯಾಂಟ್ ಪೀಸ್ ಬರಲ್ಲ, ದುಪ್ಪಟನು ಮತ್ತು ಇದು ಏನದು ಟಾಪ್ಗೆ ಪೀಸು. ಆದರೆ ಬಟ್ಟೆ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಸಖತ್ತಾಗಿದೆ. ನನಗದು ಸಖತ್ ಇಷ್ಟ ಆಯಿತು. ಲಾಸ್ಟ್ ಟೈಮು ಇದೇ ಕಲರೇ ನಾನು ಕನಕಾಂಬ್ರ ಕಲರ್ನ ತೊಗೊಂಡು ಬಂದಿದ್ದು ಪೀಸ್ನ. ಇವಾಗಲೂ ಅದನ್ನೇ ನೋಡ್ತಾ ಇದ್ದೀನಿ. ಇನ್ನೊಂದಿತ್ತು ಗ್ರೀನ್ ಕಲರು. ನಮ್ಮಮ್ಮ ಸರಿಯಾಗಿ ಕ್ಯಾಮ್ರಾ ಹಿಡಿತಾ ಇಲ್ಲ, ಅವರು ಮೇಲಕ್ಕೆ ಇಟ್ಕೊಂಡಿದ್ದಾರೆ, ಹಾಗಾಗಿ ಕೆಳಗಡೆ ಬಟ್ಟೆಗಳಿರೋದು ಕಾಣಿಸ್ತಾ ಇಲ್ಲ. ಇನ್ನು ಅದರಲ್ಲಿರೋ ದುಪ್ಪಟ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು. ನನಗೇನೋ ಇಷ್ಟ ಆಯಿತು. ನಮ್ಮಮ್ಮ ಗ್ರೀನ್ ಕಲರ್ದು ಚೆನ್ನಾಗಿದೆ ಅಂತ ಇದ್ರು, ನನಗೆ ಇದು ಇಷ್ಟ ಆಗ್ತಾಯಿತ್ತು. ಕೊನೆಗೆ ನೋಡೋಣ ಯಾವ್ದು ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಅವ್ರಿಗೆ ಕಮ್ಮಿ ಮಾಡಿ ಅಂತಂದರೆ ಕಮ್ಮಿನೇ ಮಾಡಲಿಲ್ಲ. ಅದೇ ರೇಟ್ ಜಾಸ್ತಿ ಆಯಿತು ಅಂತ, ಅಂದರೆ ಅದೇ ಕಮ್ಮಿ ರೇಟ್ ನಾವು ಹೇಳ್ತಾ ಇರೋದು, ಇನ್ನೂ ಕಮ್ಮಿ ಮಾಡಿ ಕೊಡೋಕ್ಕಾಗಲ್ಲ ಅಂತ ಇದ್ದರು. ನಿಮಗೆ ಬಾರ್ಗಿನ್ ಮಾಡೋದಕ್ಕೆ ಏನಾದರೂ ಇತ್ತು ಅಂತಂದರೆ, ಅಂಥ ಸ್ಕಿಲ್ ಇದ್ದರೆ ನೀವು ಬಾರ್ಗಿನ್ ಮಾಡ್ಬೋದು. ನನಗೆ ಅಷ್ಟೆಲ್ಲ ಬರಲ್ಲ. ಆದರೂ ಈ ಬಟ್ಟೆಗೆ ಇನ್ನೂ ಕಮ್ಮಿ ಕೇಳೋದು ನನಗೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಬಟ್ಟೆ, ಹಾಗಾಗಿ ನಾನು ಓಕೆ ಅಂತ ಅನ್ಕೊತಾ ಇದ್ದೆ. ಇನ್ನು ಅಂಗಡಿ ನೇಮ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೇನಾದರೂ ಇಲ್ಲಿ ತಗೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂತಂದರೆ ತೊಗೊಬೋದು. ಇಲ್ಲೂ ಕೂಡ ನಿಮಗೆ ಒಳಗಡೆ ಕಾಣ್ತಾ ಇರೋ ಬಟ್ಟೆ ಎಲ್ಲ ಇವೆಲ್ಲನೂ ತೂಕದ ಲೆಕ್ಕದಲ್ಲೇ ಸಿಗುತ್ತೆ. ಇನ್ನು ಆಚೆ ಈ ಥರ ಪೀಸ್ಗಳೇನಿರುತ್ತೆ ಅದು ಪೀಸ್ ಲೆಕ್ಕದಲ್ಲಿ ಕೊಡ್ತಾರೆ ಅಷ್ಟೇ. ಇನ್ನು ಈ ಪೀಸ್ಗಳು ನಾನು ಆವಾಗಲೇ ಹೇಳ್ದಂಗೆ ಚಿಕ್ಕ ಮಕ್ಕಳಿಗೆ ಏನಾದರೂ ನೀವು ಲಂಗ ಬ್ಲೌಸ್ಗಳು ಹೊಲ್ಸೋದು, ಲಂಗ ದಾವಣಿಗಳು ಹೊಲ್ಸೋದು, ಫ್ರಾಕ್ಗಳು ಹೊಲ್ಸೋದು, ಅದೆಲ್ಲದಕ್ಕೂ ಈ ಥರ ಬುಟ್ಟ ಇರೋ ಬಟ್ಟೆಗಳು ತುಂಬ ಚೆನ್ನಾಗಿದೆ. ನನಗೆ ದೊಡ್ಡ ಬಾರ್ಡ್ರ್ ಇರೋದು ತುಂಬ ಇಷ್ಟ ಆಯಿತು. ಆದರೆ ನಮಗೆ ಅದು ಲಂಗ ಹೊಲ್ಸ್ಕೊಳ್ಳೋಷ್ಟು ಸಾಕಾಗಲ್ಲ, ಚಿಕ್ಕದಾಗಿರುತ್ತೆ ಪೀಸ್. ಅದು ಒಂದು 2 ಮೀಟ್ರ್ ಇರುತ್ತೆ ಅನಿಸುತ್ತೆ ಅಷ್ಟೇ. ಚಿಕ್ಕ ಮಕ್ಳಿಗಾದರೆ ಆರಾಮಾಗಿ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ ಕೂಡ ಈ ಅಂಗಡಿನ ತೋರಿಸಿದ್ದೆ.
ಇವತ್ತು ಕೂಡ ತೋರಿಸ್ತಾ ಇದ್ದೀನಿ ಇದೇ ಅಂಗಡಿನೇ. ಇನ್ನು ಇಷ್ಟೆಲ್ಲ ಆದಮೇಲೆ ನಮ್ಮ ಅಮ್ಮಂದು ಕೆಲಸ ಮುಗಿಲೇ ಇಲ್ವಲ್ಲ, ಅವರು ಬಂದಿದ್ದ ಕೆಲಸ ಮಾಡಲೇ ಇಲ್ಲ ದಾರಗಳು ತಗೊಳ್ಳೋದು. ಕೊನೆಗೆ ಹುಡುಕಿ ಲಾಸ್ಟ್ ಟೈಮ್ ಬಂದಾಗ ಒಂದು ಅಂಗಡಿನಲ್ಲಿ ತಗೊಂಡಿದ್ವಿ ನಾವು, ತಾತಪ್ಪ ಇದ್ದರು ಅಲ್ಲಿ. ಆದರೆ ಇವತ್ತು ಅಂಗಡಿ ಓಪನೇ ಆಗಿಲ್ಲ. ನನಗೆ ಅಂಗಡಿ ಕನ್ಫ್ಯೂಸೇ ಆಗೋಯ್ತು ಎಲ್ಲಿ ನಾನು ತಗೊಂಡಿದ್ದು ಅನ್ನೋದು. ಅವ್ರು ಓಪನ್ ಮಾಡಲಿಲ್ವೋ ಅಥವಾ ನಾನೇ ಆ ರೋಡ್ಗೆ ಹೋಗ್ಲಿಲ್ವೋ ಗೊತ್ತಿಲ್ಲ ನನಗೆ. ಅಂದರೆ ಪಕ್ಕದಲ್ಲಿ ಇನ್ನೊಂದು ರೋಡ್ ಇದೆ, ಅಲ್ಲೂ ಕೂಡ ಸಿಗುತ್ತೆ ಈ ಥರದ್ದು. ನಾವು ಫಸ್ಟ್ ಬಂದ ತಕ್ಷಣ ಆ ರೋಡ್ಗೆ ಅವತ್ತು ಹೋಗಿದ್ದಿದ್ದು. ನಾನು ಅಲ್ಲೇ ಅಂತ ಹೇಳ್ತಾ ಇದ್ದೀನಿ, ನಾವು ಅಮ್ಮ ಅಲ್ಲಲ್ಲ ಅಂತ ಇದ್ದರು. ಒಟ್ನಾಗ ಅಂಗಡಿಗಳು ಓಪನ್ ಇಲ್ಲದೆ ಇರೋದಕ್ಕೆ ನನಗೆ ಕನ್ಫ್ಯೂಸ್ ಆಯಿತು. ಓಕೆ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಇಲ್ಲಿ ಕೇಳಿದಾಗ ಒಟ್ನಲ್ಲಿ ಅಲ್ಲಿ ಏನಾದ್ರು ಸಿಕ್ಕಿತ್ತು ಅಂತಂದಿದ್ರೆ ಮತ್ತೆ ನಾವು ಅದೇ 100 ರೂಪಾಯಿ ಕೊಟ್ಟು ತೊಗೊಂಡು ಬರ್ತಾಯಿದ್ವೇನೋ. ಇಲ್ಲಿ 50 ರೂಪಾಯಿಗೆ ಸಿಕ್ಕಿದ್ದು ಒಳ್ಳೇದಾಯಿತು. ಅದಕ್ಕೆ ನಮ್ಮ ಅಮ್ಮ ಇಲ್ಲೇ ಹೋಗಲಿ ಬಿಡು ಇಲ್ಲೇ ತೊಗೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ತೊಗೊಂಡ್ರು. ಅವೆಲ್ಲನೂ ದಾರಗಳು ಮತ್ತು ಉಕ್ಸು ಇವೇ ಬೇಕಾಗಿರೋದು. ಮೇಯ್ನ್ ನಮ್ಮ ಅಮ್ಮ ಬಂದಿದ್ದೇ ದಾರಗಳಿಗೋಸ್ಕರ. ಯಾಕೆಂದರೆ ದಾರಗಳೇ ತುಂಬ ಯೂಸ್ ಮಾಡ್ತಾರೆ ಅಲ್ವಾ ಬ್ಲೌಸ್ಗಳು ಹೊಲಿಯೋದಕ್ಕೆ, ಹಾಗಾಗಿ ಅದೇ ಮೇಯ್ನ್ ಬೇಕಾಗಿದ್ದು, ಅದಕ್ಕೋಸ್ಕರನೇ ಬಂದಿದ್ದು. ಅದನ್ನೇ ತೊಗೊತಾ ಇದ್ದರು. ಇನ್ನು ದಾರಗಳು ಪರ್ಚೇಸ್ ಮಾಡಿ ಆಮೇಲೆ ಉಕ್ಸ್ಗಳೆಲ್ಲ ತೊಗೊಂಡು ಇನ್ನೂ ಏನೋ ಬಟನ್ಗಳೇನೋ ಹುಡುಕ್ತಾ ಇದ್ರು. ಆ ಬಟನ್ಗಳು ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಅವರು ತೊಗೊಳಕ್ಕೆ ಹೋಗಲಿಲ್ಲ. ನೋಡಿದ್ರು ಅಷ್ಟೇನೆ, ತೊಗೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಈ ಸ್ಕೂಲ್ ಶರ್ಟ್ಗಳೆಲ್ಲ ಹೊಲಿತಾರೆ ಅಲ್ಲ ಮಕ್ಕಳಿಗೆ, ಅದಕ್ಕೆ ಬ್ಲೂ ಕಲರ್ ಬಟನ್ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ನೋಡಿದ್ರು. ಆದರೆ ರೇಟ್ ಏನೋ ಜಾಸ್ತಿ ಹೇಳಿದ್ರು ಅಂತ ಅಂದ್ಬಿಟ್ಟು ಬೇಡ ಅಂತಂದರು. ಸರಿ ಅಂತ ಅಂದ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ತಗೊಂಡು ಬಂದಿದ್ದು. ಇನ್ನು ನಾನು ಕೂಡ ಅಷ್ಟೇ, ನಾನೊಂದೆರಡು ಐಟಮ್ನ ತೊಗೊಂಡಿದ್ದೀನಿ. ಅದು ಏನೇನು ತೊಗೊಂಡಿದ್ದೀವಿ, ಏನೇನು ಪರ್ಚೇಸ್ ಮಾಡಿದ್ದೀವಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ನಾನು ಏನೇನು ತೊಗೊಂಡಿದ್ದು ಅಂತ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಇಷ್ಟೇನೆ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇನೆ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಅನ್ನಿಸ್ತು ನಿಮಗೆ ಈ ಶಾಪಿಂಗು ಅನ್ನೋದನ್ನು ನನಗೆ ಹೇಳಿ ಆಯಿತಾ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.